ಭಾವನ ಮಗಳು ಇಲ್ಲೇ ಬೆಂಗಳೂರಲ್ಲಿ PGನಲ್ಲಿ ಇರ್ತಾಳೆ. ಇನ್ನು ವೀಕೆಂಡ್ ಇದೆ ಅಂತೇಳಿ ಮನೆಗೆ ಬಂದಿದ್ಲು. ಹಾಗೆ ಸ್ವಲ್ಪ ಬೆಡ್ಶೀಟ್ ಎಲ್ಲ ವಾಶ್ ಮಾಡೋದಿತ್ತು ಅಂತೇಳಿ ತಂದು ಕೊಟ್ಟಿದ್ಲು. ಲಾಸ್ಟ್ ಟೈಮ್ ಅವಳೇ ವಾಶ್ ಮಾಡ್ಕೊಂಡಿದ್ಲಂತೆ, ಬಟ್ ಅದು ನೀರೆಲ್ಲ ಜಾಸ್ತಿ ಹಿಡ್ಕೊಂಡ್ಮೇಲೆ ವೇಟ್ ಜಾಸ್ತಿ ಆಗುತ್ತೆ, ಅವಳಿಗೆ ಎತ್ತಕ್ಕಾಗಲ್ಲ ಅಂತೇಳಿ ಈ ಸಾರಿ ಮನೆಗೆ ತಂದಿದ್ಲು. ನಾನು ಲಾಸ್ಟ್ ಟೈಮೇ ಇದು ರಗ್ ವಾಶ್ ಮಾಡೋದೆಲ್ಲ ತೋರಿಸಿದ್ದೀನಿ. ಇನ್ನು ಚಿಕನ್ ಕಬಾಬ್ ಮಾಡ್ತಾಯಿದ್ದೆ. ಕಬಾಬ್ಗೆ ಕಬಾಬ್ ಪೌಡರ್ ಜೊತೆ ಸ್ವಲ್ಪ ಅಕ್ಕಿ ಹಿಟ್ಟು, ಹಾಗೆ ಸ್ಪೈಸಸ್ಸು, ಕೊತ್ತಂಬರಿ, ಪುದೀನ ಕಟ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಯಾವುದೇ ಟೇಸ್ಟಿಂಗ್ ಸಾಲ್ಟ್ ಹಾಕೋ ಅವಶ್ಯಕತೆನೇ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ ಅದ್ರ ಜೊತೆ ಚಿಕನ್ ಕರಿ ಮತ್ತು ಮುದ್ದೆ ಮಾಡಿದ್ವಿ. ಇನ್ನು ಆನಿಯನ್ ತಂದಾಗಲೇ ಸ್ವಲ್ಪ ಅದ್ರ ಮೇಲೆ ಹಸಿದಾಗಿ ಸಸಿ ಬೆಳೆದಿತ್ತು, ಅದನ್ನು ಕಟ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ. ಅದಕ್ಕೆ ಸ್ವಲ್ಪ ಗ್ಲಾಸಲ್ಲಿ ನೀರು ಹಾಕಿಟ್ಬಿಟ್ಟು ರೂಟ್ಸ್ ಬರಲಿ ಅಂತೇಳಿ ಹಾಕಿಟ್ಟಿದ್ದೆ. ರೂಟ್ಸ್ ಎಲ್ಲ ಬಂದಮೇಲೆ ಇದನ್ನು ಪಾಟಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಹೆಂಗೆ ಬರುತ್ತೆ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಬರುತ್ತೆ ಅಂತ ಒಂದು ಹೋಪ್ ಇದೆ. ಕಬಾಬನ್ನೆಲ್ಲ ಕಲಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದು ನೆಂದಿದ್ದೆಲ್ಲ ಆದಮೇಲೆ ಎಣ್ಣೆಲಿ ಹಾಕ್ಕೊಂಡು ತಿಂದ್ವಿ. ಟೇಸ್ಟ್ ಮಾತ್ರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ಒಂದು ಸಾರಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ